ಪಂಜಾಬ್ ಕಿಂಗ್ಸ್ ಟೇಕ್ ಅಬೋ ಅಷ್ಟೇ ಹೇಳ್ಬೋದು, ಇನ್ನೆಂತ ಹೇಳಲಿಕ್ಕಿಲ್ಲ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು, ಯಾಕಂತಂದರೆ ನಾನು ಕರ್ನಾಟಕದಲ್ಲೆಲ್ಲ ಎಲ್ಲೆಲ್ಲಿ ಹೋಗಿ ವೀಡಿಯೋ ಮಾಡ್ತಿದ್ದೇನೆ, ಒಂದು ಟ್ರೈ ಮಾಡ್ತಿದ್ದೇನೆ, ಮೊಬೈಲ್ ಡೇಟಾದಲ್ಲೆಲ್ಲ ಅಪ್ಲೋಡ್ ಮಾಡಲಿಕ್ಕೆಲ್ಲ ಟ್ರೈ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಆಗಬೇಕು. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಈಗ ನಾಟಕ ಆಡೋದು ಬೇಡ, ಕಮೆಂಟ್ ಸೆಕ್ಷನಲ್ಲಿ ಸರ್ಕ್ಯಾಸ್ಟಿಕಲಿ ಕಮೆಂಟ್ ಹಾಕೋದು, ಅಣ್ಣ ಅಥವಾ ಬ್ರೋ ಅಥವಾ ಸರ್ ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೇನೆ ಬ್ರೋ, ಇನ್ನೊಂದ್ಸಲ ಒತ್ತಬೇಕಾ ಬ್ರೋ. ಬೇಡ ಅಣ್ಣ, ಅಷ್ಟೆಲ್ಲ ಒಳ್ಳೆಯವ್ರಾಗೋದು ಬೇಡ. ಸಬ್ಸ್ಕ್ರೈಬ್ ಆಗದಿದ್ದವರಿಗೆ ಈ ಮಾತನ್ನು ಹೇಳ್ತಾರದು, ಆಯಿತಾ? ಅವರು ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಇರೋದಷ್ಟೇ. ಸಬ್ಸ್ಕ್ರೈಬ್ ಆದವರು ದಯವಿಟ್ಟು ಏನು ಮುಟ್ಟೋದೇ ಬೇಡ. ಅನ್ಸಬ್ಸ್ಕ್ರೈಬ್ ಆದವರು ಮಾತ್ರ ಈ ಒಂದು ವೀಡಿಯೋನ ಸೀರಿಯಸ್ ಆಗಿ, ಈ ನನ್ನ ರಿಕ್ವೆಸ್ಟನ್ನು ಸೀರಿಯಸ್ ಆಗಿ ತಗೊಂಡು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಅವೇ ಮ್ಯಾಚಲ್ಲಿ ವಿನ್ ಆಗಿ ಬರೋದು ಅಂತಂದರೆ ಅದು ದೊಡ್ಡ ವಿಷಯ. GT ಅಹಮದಾಬಾದಲ್ಲಿ ಭಯಂಕರ ಸ್ಟ್ರಾಂಗ್ ಟೀಮು, ಅವರ ರೆಕಾರ್ಡ್ ಒಳ್ಳೆ ಉಂಟು. ಅವರ ನೆಲಕ್ಕೆ ಹೋಗಿ ಸೋಲ್ಸಿ ಬರೋದಿದೆಯಲ್ಲ, ಸೋ ಗುಡ್. ಪಂಜಾಬ್ ಕಿಂಗ್ಸ್ ಈ ಸಲದ ಆಕ್ಷನಲ್ಲಿ ನನ್ನ ಮನಸ್ಸು ಗೆದ್ದಂತಹ ತಂಡಗಳಲ್ಲಿ ಒಂದು ಪಂಜಾಬ್ ಕಿಂಗ್ಸ್. ಸಾಲಿಡ್ ಆಕ್ಷನ್ ಮಾಡಿದರು. ಆ್ಯಂಡ್ ಅವರ ಪ್ರಿವ್ಯೂ ವಿಡಿಯೋದಲ್ಲಿ ನಾವು ಒಂದು ಮಾತು ಹೇಳಿದ್ದೆ, ಏನಂತಂದರೆ 4 ಫಾರಿನ್ ಆಲ್ರೌಂಡರ್ಸ್ ಆಹಾ ಓಹೋ ಅಂತ. 4 ಫಾರಿನ್ ಆಲ್ರೌಂಡರ್ಸ್ ಇವತ್ತು ಕ್ಲಿಕ್ ಆಗಲಿಲ್ಲ. ಕ್ಲಿಕ್ ಆದದ್ದು ಪೂರ್ತಿ ಇಂಡಿಯನ್ ಯೂನಿಟ್ ಮಾರ್ರೆ. ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್, ಮಾರ್ಕೋ ಆ್ಯನ್ಸನ್ ಮತ್ತು ಅಜ್ಮತುಲ್ಲಾ, ಒಮರ್ ಝಾಯ್ ಅವರ ಬಗ್ಗೆ ಭಾರಿ ಹೊಗಳಿದ್ದೆ. ಇಂಡಿಯನ್ ಇದಿಲ್ಲ, ಡೆಪ್ತ್ ಇಲ್ಲ. ಇವರೊಬ್ಬರಿದ್ದಾರೆ, ಶ್ರೇಯಸ್ ಅಯ್ಯರ್ ಅವರಿದ್ದಾರೆ. ಓಪನಿಂಗಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಲಂಗ್ ಪುಸ್ಕ್ ಅಂತ ನಾನೇ ಹೇಳಿದಾಗಿತ್ತು. ಬಟ್ ಪೂರ್ತಿ ಉಲ್ಟಾ ಪ್ಲೇಯಿಂಗ್ ಎಲ್ಲವನ್ನು ಆಲ್ಮೋಸ್ಟ್ ನಾನು ಹೇಳಿದೇ ಇತ್ತು. 4 ಜನರನ್ನೂ ಆಡಿಸಬೇಕು. ಅಜ್ಮತುಲ್ಲಾ ಅಥವಾ ಮಾರ್ಕೋ ಆ್ಯನ್ಸನ್, ಸ್ಟಾಯ್ನಿಸ್ ಅಥವಾ ಮ್ಯಾಕ್ಸ್ವೆಲ್ ಅಂತ ಹೇಳು ಡೌಟು. ಇವರು 4 ಜನರನ್ನು ಸಹ ಆಡಿಸ್ತಾರೆ, ಒಂಥರ ಆಲ್ರೌಂಡ್ ಎಬಿಲಿಟಿ ಇರಲಿಕ್ಕೋಸ್ಕರ ಅಂತ. ಹಾಗೆ ನಡೆಸಿಕೊಂಡ್ರು, ಹಾಗೆ ಆಯಿತು ಕೂಡ. ಬಟ್ ಆಡಿದ್ಯಾರು ಮಾರೆ? ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ಶಶಾಂಕ್ ಸಿಂಗ್. ಶ್ರೇಯಸ್ ಅಯ್ಯರ್ ಲವ್ ಯು ಎಂತ ಅದರಲ್ಲಿ ನಿಸ್ವಾರ್ಥ ಇನ್ನಿಂಗ್ಸ್. 17 ಓವರ್ ಆದಾಗ ಮನುಷ್ಯ 90 ರನ್ ಹೊಡೆದಾಗೆ ಆಗಿತ್ತು. ಇನ್ನು 3 ಓವರಲ್ಲಿ ಏನು 10 ರನ್ ನೋಡಿ ದೊಡ್ಡ ವಿಷಯ. ಶ್ರೇಯಸ್ ಅಯ್ಯರಿಗೆ, ಆ ಅಬಿಲಿಟಿ ಇರುವಂಥ ಆಟಗಾರನಿಗೆ ಒಂದು 6 ಒಂದು 4 ಆಗಿ ಹೋಗ್ತದೆ. ಬಟ್ ಮನುಷ್ಯ 20 ಓವರ್ ಆದಾಗ 97 ರನ್ ನಾಟ್ ಔಟ್. ಹಾಗಾದ್ರೆ ಮ್ಯಾಚ್ ನೋಡೋದಿದ್ದವ್ರು ಅಂದ್ಕೊಳ್ತಾ ಇರ್ಬೋದು, ನಿಸ್ವಾರ್ಥಿ. ಶಶಾಂಕ್ ಸಿಂಗಿಗೆ ಪೂರ್ತಿ ಸ್ಟ್ರೈಕ್ ಕೊಟ್ಟದಲ್ಲ, ನೀ ಹೊಡಿಯ ಅಂತ. 17 ಓವರ್ ಆದಾಗ ಶ್ರೇಯಸ್ ಅಯ್ಯರ್ 90 ರನ್, ಶಶಾಂಕ್ ಸಿಂಗ್ 2 ಬಾಲಿಗೆ 2 ರನ್. 20 ಓವರ್ ಮುಗಿದಾಗ ಶಶಾಂಕ್ ಸಿಂಗ್ 16 ಬಾಲಿಗೆ 46 ರನ್. ಡಮಾಲ್ ಡಿಮಿಲ್ ಹೊಡೆದು ಲಾಸ್ಟ್ ಓವರ್ ಆದರೂ 100 ಆಗ್ತದೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ ಓವರ್ಗೆ ಶ್ರೇಯಸ್ ಅಯ್ಯರ್ ಹೇಳಿದ್ರಂತೆ, ನೀವು ಹೊಡಿ, ನನಗೆ ಸ್ಟ್ರೈಕ್ ಕೊಡೋದು ಬೇಡ, ಹೊಡಿ ನೀನು, ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಅಂತ. ಲಾಸ್ಟ್ ಓವರಲ್ಲಿ ಒಂದು ಸಿರಾಜ್ ಅಣ್ಣನಿಗೆ ಹಣ್ಣಗಾಯಿ ನೀರ್ಗಾಯಿ ಮಾಡಿ ಹಾಕಿದರು. ಸಿರಾಜ್ ಅಣ್ಣ 4 ಓವರಿಗೆ 54 ರನ್ ಬಿಟ್ಟು ಕೊಟ್ಟರು. ಪ್ರಸಿದ್ಧ ಕೃಷ್ಣ ಸಾಗೆ ಹೋಪ್ಲೆಸ್ ಆಗಿ 4 ಓವರಿಗೆ 41 ಹತ್ತಿರ ಬಿಟ್ಟು ಕೊಟ್ಟಿದ್ದಾರೆ. ತೀರಾ ಕೆಟ್ಟ ಬೌಲಿಂಗ್ ಅಪ್ಪ ಇಬ್ರಿದ್ ಸಹ. ನಮ್ಮ RCB ಸಿರಾಜ್ ಬೀಯಿಂಗ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಈ ಥರ ಎಲ್ಲ ಬಾಲ್ ಹಾಕಿದಾಗ ನಮಗೆ ಎಂಥ ಸಾವಣ್ಣ, ಎಂಥ ಇದು ಅಂತ ಅನಿಸಿದಂತ. ಹೌದು, ಅದಕ್ಕಿಂತ ಮುಂಚೆ ಶ್ರೇಯಸ್ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ ಹೊಡೆಯೋ ಮುಂಚೆ ಆ ಕಡೆಯಿಂದ ಒಬ್ಬ ನವ ತರುಣ ಪ್ರಿಯಾಂಶ್ ಆರ್ಯ, ಅಮ್ಮ ದೇವರೇ, 7-4 2 6 23 ಬಾಲಿಗೆ 47 ರನ್. ಏರ್ ಟ್ಯಾಲೆಂಟ್ ಮಾರ. ನಿನ್ನೆ ನೋಡಿದರೆ LSG ಮತ್ತು ಡೆಲ್ಲಿ ಮ್ಯಾಚಲ್ಲಿ ಸಹ ಹೀಗೆ ಎಲ್ಲ ಯಂಗ್ಸ್ಟರ್ಸ್ ಬಂದು ಡಮಾಲ್ ಡಿಮಿಲ್ ಅಂತ ಹೊಡಿತಿದ್ದಾರೆ. ಇವತ್ತು ನೋಡಿದರೆ ಪ್ರಿಯಾಂಶ್ ಆರ್ಯ ಸೋ ಗುಡ್, ಭಾರಿ ಖುಷಿ ಆಗ್ತದೆ. ಅಥವಾ ಅಷ್ಟು ಫ್ಲ್ಯಾಟೆಸ್ಟ್ ಪಿಚ್ ಅದು ನನಗೆ ಗೊತ್ತಿಲ್ಲ. ಒಂದು ವಿಧದಲ್ಲಿ ಬೇಜಾರಾಗ್ತದೆ, ಯಾಕಂದರೆ ಎಲ್ಲರೂ ಸಹ ಎಂತ ಮಾರ, ಮೊದಲೆಲ್ಲ 200 ರನ್ ಹೊಡಿದು ಕಷ್ಟ ಅಂತಿತ್ತು. ಈಗ ಎಂತ 250 ರನ್ ಸಹ ಸರಾಗವಾಗಿ ಬರ್ತಾ ಉಂಟಲ್ಲ ಅಂತ. ಇವತ್ತು ಆದ ಸಹ ಹಾಗೆ 20 ಓವರಿಗೆ ಹೊಡೆದದ್ದು ಎಷ್ಟು ಪಂಜಾಬ್ ಕಿಂಗ್ಸ್? 243 ರನ್. ದೇವ ಎಂತ ಹೊಡೆದದ್ದು ಮಾರ. ಲಾಸ್ಟ್ ಒಂದು 3-4 ಓವರ್ ಅಂತೂ ಸೀರಿಯಸ್ಲಿ ಬ್ಲಾಸ್ಟ್. 2 ಎಂಡಿಂದ ಸಹ ಆ ಕಡೆ ಶ್ರೇಯಸ್ ಅಯ್ಯರ್ ಅವರು ಹೊಡಿತಿದ್ದಾರೆ, ಈ ಕಡೆಯಿಂದ ಶಶಾಂಕ್ ಸಿಂಗ್ ಹೊಡಿತಿದ್ದಾರೆ. ಶ್ರೇಯಸ್ ಅಯ್ಯರ್ ಪ್ರಸಿದ್ಧ ಕೃಷ್ಣ ಅವ್ರನ್ನ ಟಾರ್ಗೆಟ್ ಮಾಡಿದ್ದು, ಸಿರಾಜ್ ಅವ್ರನ್ನ ಶಶಾಂಕ್ ಸಿಂಗ್ ಟಾರ್ಗೆಟ್ ಮಾಡಿದ್ದು. ಹಾಗಾದ್ರೆ 280 ಆಗ್ತಾ ಇತ್ತ ಅಂತ ಎಲ್ಲಿಯಾದರೂ ಅಜ್ಮತುಲ್ಲಾ, ಒಮರ್ ಝಾಯ್, ಮ್ಯಾಕ್ಸ್ವೆಲ್, ಸ್ಟಾಯ್ನಿಸ್ ಇವರು 3 ಜನ ಒಂಚೂರು ಸ್ಲೋ ಆದರು. ಆಲ್ಮೋಸ್ಟ್ 3 ಜನ ಸಹ ರನ್ನ ಬಾಲ್. ಇವರು ಮ್ಯಾಕ್ಸ್ವೆಲ್ ಫಸ್ಟ್ ಬಾಲೇ ಡಕ್ಔಟು. ಅವ್ರದ್ದು IPL ಅಂತ ಬಂದರೆ ಅವ್ರದ್ದು ಏನು
ಏನು ಲಕ್ ಸರಿ ಇಲ್ಲ ಅಂತ ಕಾಣ್ತದೆ. ಅವರು ರಿವ್ಯೂ ತೊಗೊಂಡಿದ್ದಿದ್ರೆ ಅದು ನಾಟ್ ಔಟ್ ಆಗಿತ್ತು, ಇದು ವಿಕೆಟ್ ಮೇಲೆ ಹೀಗೆ ಹೋಗ್ತಾ ಇತ್ತು ಬಾಲು. ಬಟ್ ಅವರ ಇಲ್ಲ ಔಟ್ ಇರ್ಬೇಕು ಮಾರೆ ಅಂತ ಅಂದ್ಕೊಂಡು ಹೋದರು. ಆ ಒಂದು ಪೀರಿಯಡಲ್ಲಿ ಒಂಚೂರು ಸ್ಲೋ ಡೌನ್ ಆಯಿತು. ಸಾಯಿ ಕಿಶೋರ್ ಅವರು 4 ಓವರಿಗೆ 30 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ಲೇಯರ್ಸ್ ಸಹ, ಎಲ್ಲ ಬೌಲರ್ಸ್ ನಾಯಕ ಹೊಡೆದಾಗ ಹೊಡಿಸ್ಕೊಂಡಿದ್ದಾರೆ. ಏನು ಕಂಟ್ರೋಲ್ ಆಗಲಿಲ್ಲ, ಏನೂ ಇಲ್ಲ. ಬಟ್ GT ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊಗಳಿ ಬಿಡ್ತೇನೆ. ಪಂಜಾಬ್ ಕಿಂಗ್ಸಿಗೆ ಕ್ಯಾಪ್ಟನ್ ಆಗಿ ಬಂದಂತಹ ಮೊದಲ ಮ್ಯಾಚ್, KKRನ್ನು ಚಾಂಪಿಯನ್ ತಂಡ ಮಾಡಿದಂತಹ ನಾಯಕ ಯಾರು ಶ್ರೇಯಸ್ ಅಯ್ಯರ್, ನಾಯಕನನ್ನೇ ರಿಟೈನ್ ಮಾಡಲಿಲ್ಲ. ಆಕ್ಷನಲ್ಲಿ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಅಂದರೆ ಪ್ರೈಸ್ ಸಹ ಜಾಸ್ತಿ ಆಯಿತು ಬಿಡಿ, 20 ಕೋಟಿ ದಾಟಿ ಹೋಯಿತು. 26.25 ಕೋಟಿ ಅಲ್ಲ, 26 ಪ್ಲಸ್ ಕೋಟಿಗೆ ಸೇರಾದಂಥ ಆಟಗಾರ KKR ತಂಡದ ಮಾಜಿ ನಾಯಕ ಶ್ರೇಯಸ್ ಅಯ್ಯರ್ ಈಗ ಪಂಜಾಬ್ ಕಿಂಗ್ಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪ್ರಚಂಡ ಫಾರ್ಮ್. ನನ್ನ ಪ್ರಕಾರ ಮ್ಯಾನ್ ಆಫ್ ದ ಸೀರೀಸ್ ಕೊಡಬೇಕಿತ್ತು, ಅಷ್ಟು ಕನ್ಸಿಸ್ಟೆಂಟಾಗಿ ಆಡಿದರು. ಆ ODI ಫಾರ್ಮನ್ನು T20ಗೆ ತೊಗೊಂಬಂದು ಇಲ್ಲಿಗೆ ಏನು ಹೊಡೆದದು ಮಾರೆ. ಅದು 42 ಬಾಲಿಗೆ 97 ರನ್, ಇನ್ಸೇನ್ ಹಿಟ್ಟಿಂಗ್ ಮಾರೆ. ಅಂದರೆ ಭಯಂಕರ ಜಿಮ್ ಬಾಡಿ, ಆ ಥರ ಎಲ್ಲ ಲೀನ್ ಆಗಿದ್ದಾರೆ. ಏನು ಫ್ರೀ ಫ್ಲೋಯಿಂಗ್ ಬ್ಯಾಟಿಂಗು, ಶಾರ್ಟ್ ಬಾಲಲ್ಲೇ ಹೆದರುದಿಲ್ಲ. ನಾನು ಪ್ರಿಪೇರ್ ಆಗಿ ಬಂದಿದ್ದೆ ಅಂತ ಶಾರ್ಟ್ ಬಾಲಿಗೆ ಸಹ ಡಮ್ ಅಂತ ಹೊಡಿತಾ ಇದ್ರು. ಸೋ ಗುಡ್ ಟು ಸಿ. ಭಾರಿ ಖುಷಿ ಆಯ್ತು ಮಾರೆ. ಅಂಥ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದು ಇಷ್ಟು ಫಸ್ಟ್ ಮ್ಯಾಚಲ್ಲಿ ಇಷ್ಟು ದೊಡ್ಡ ಇನ್ನಿಂಗ್ಸ್ ಒಂದು ಸೂಪರ್. ಆ್ಯಂಡ್ ಶಶಾಂಕ್ ಸಿಂಗ್ ಹೆಚ್ಚಿನ ಅಂಶ ಇವ್ರು ಹೇಳಿದೆ ಅಂತ ಕಾಣ್ತದೆ. ಪ್ರೀತಿ ಜಿಂಟಾ ಅವ್ರು ನಿನ್ನೆ ಆಶುತೋಷ್ ಶರ್ಮಾ ಅವ್ರದ್ದು ಇನ್ನಿಂಗ್ಸ್ ನೋಡಿ ಕೆಲವರು ಟ್ರೋಲ್ ಮಾಡ್ತಿದ್ದಾರಲ್ಲ, ಎಂತ ಮಾರೆ ಇವರನ್ನು ರಿಟೈನ್ ಮಾಡಲಿಲ್ಲ, ಆಶುತೋಷ್ ಶರ್ಮಾ ಅವ್ರನ್ನು ಪಂಜಾಬ್ಗೆ ತಲೆ ಕೆಟ್ಟಿತ್ತು ಹಾಗೆ ಹೀಗೆ ಅಂತ. ಅದಕ್ಕೆ ಶಶಾಂಕ್ ಸಿಂಗಿಗೆ ಪ್ರೀತಿ ಜಿಂಟಾ ಹೇಳಿದ್ರಾ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನೆ ಟ್ರೋಲ್ ಮಾಡಿದ್ದಾರೆ. ಈಗ ಯು ಹ್ಯಾವ್ ಟು ಪ್ರೂವ್ ಶಶಾಂಕ್ ಸಿಂಗನ್ನು ನಾವು ಯಾಕೆ ರಿಟೈನ್ ಮಾಡಿಕೊಂಡದ್ದು. ಆಯಿತು, ಆಶುತೋಷ್ ಶರ್ಮಾ ಅವ್ರನ್ನ ರಿಟೈನ್ ಮಾಡಲಿ, ತಪ್ಪಾಯಿತು. ಶಶಾಂಕ್ ಸಿಂಗನ್ನು ಯಾಕೆ ರಿಟೈನ್ ಮಾಡಿದಂತ ಪ್ರೂವ್ ಮಾಡುವಂತ. ಪ್ರೂವ್ ಮಾಡಿದ್ರಲ್ಲ, 16 ಬಾಲಿಗೆ 46 ರನ್. ಸೋ ಗುಡ್, ಅದ್ಭುತ. ಅದಕ್ಕೆ ಕರೆಕ್ಟಾಗಿ ಟಾರ್ಗೆಟನ್ನು ಇನ್ನೇನು ಚೇಸ್ ಮಾಡ್ತಾರೆ ಅಂತ ಅನ್ನುವಂಥ ಆಟ ಆಡಿದ್ದು GT. ಸಾಯಿ ಸುದರ್ಶನ್ ಮತ್ತು ಗಿಲ್ ಅಣ್ಣ 14 ಬಾಲಿಗೆ 34 ರನ್ನು. ಭಾರಿ ಏನು ಅಂದರೆ ಏನು ಓಪನಿಂಗ್ ಸಿಗಬೇಕಿತ್ತಲ್ಲ ಆ ಥರದ ಓಪನಿಂಗ್ ಕೊಟ್ಟದ್ದು ಗಿಲ್. ಕೊನೆಗೆ ಗಿಲ್ ವಿಕೆಟ್ ತೆಗಿಲಿಕ್ಕೆ ಬಂದದ್ದು ಮ್ಯಾಕ್ಸ್ವೆಲ್ ಅವರು ಬ್ಯಾಟಿಂಗಲ್ಲಿ 0 ಸುತ್ತಿದ್ರೆ ಸಹ ಬೌಲಿಂಗಲ್ಲಿ ಆ ಒಂದು ಗಿಲ್ ವಿಕೆಟ್ ತೆಗೆಯೋ ಹಾಗೆ ಮಾಡಿದರು. ಬಟ್ 1 ಡೌನಲ್ಲಿ ಬಂದಂಥ ಆಟಗಾರ ಬಟ್ಲರ್ ಅವರು. ಬೈ ದ ವೇ ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಪ್ಲೇಯಿಂಗ್ 11ನಲ್ಲೇ ಇಟ್ಕೊಳ್ಳಿಲ್ಲ. ಸೊ ಅವರು ಭಯಂಕರ ಫೀಲ್ಡರ್, ಅವರೊಂದು 10-15 ರನ್ ಸೇವ್ ಮಾಡ್ತಾರೆ ಅಂತ ನಮ್ಮ ವಾದ. ಬಟ್ GT ಅವ್ರದ್ದು ವಾದ ಎಂತಂದರೆ, ಇವತ್ತು ಗೊತ್ತಿತ್ತು ನಮಗೆ ಜಾಸ್ತಿ ಬಾಲ್ ಆಕಾಶದ ಮೇಲೆ ಹೋಗ್ತಾ ಇರ್ತದೆ, ಎಲ್ಲ ಸಹ 6 ಹೊಡೆಯುವಾಗ ಗ್ಲೆನ್ ಫಿಲಿಪ್ಸ್ ಇದ್ರೇನು ಜಾಂಟಿ ರೋಡ್ಸ್ ಇದ್ರೇನು ಗ್ರೌಂಡಲ್ಲಿ ಅವರ ಕೈಗೆ ಬಾಲೇ ಹೋಗೋದಿಲ್ಲ ಅಲ್ಲ, ಎಲ್ಲ ತಲೆ ಮೇಲೆ ಎಲ್ಲ 6 ಹೋಗ್ತಿರುವಾಗ ಯಾವ ಫೀಲ್ಡರ್ ಇದ್ರೂ ಒಂದೇ. ಆ ಕಾರಣಕ್ಕೆ ನಾವು ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಇವತ್ತು ಆಡಿಸೋದಿಲ್ಲ ಅಂತ ನಿರ್ಣಯಕ್ಕೆ ಬಂದಿದ್ರ ಅಂತ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿ ಇಡಲಿಲ್ಲ. ಮೇ ಬಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬರೋದು, ಅಷ್ಟಿದ್ರೆ ಪ್ಲೇಯಿಂಗ್ 11ನಲ್ಲೇ ಇಡಬೇಕು ಮಾರ್ರೆ. ಯಾಕಂತಂದರೆ ಅದ್ಭುತ ಫೀಲ್ಡರ್. ಇಲ್ಲ, ರುದರ್ಫೋರ್ಡ್ ಅವರನ್ನು ತರಬೇಕು ಅಂತವೇ ಪ್ಲ್ಯಾನ್ ಇದ್ದು ಅಂತ ಕಾಣ್ತದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಸ್ಟ್ ಫೀಲ್ಡಿಂಗ್ ಮಾಡುವಾಗ 3 ಫಾರಿನ್ ಪ್ಲೇಯರ್ಸ್ ಇಟ್ಕೊಂಡು ಹೋದಂಥ ತಂಡ GT ಆಗಿತ್ತು. ಎಸ್, 1 ಡೌನು ಬಟ್ಲರ್ ಅವರು ಬಂದರು, ಸಾಯಿ ಸುದರ್ಶನ್ ಅವರು ಹೊಡಿತಿದ್ದಾರೆ. ಕನ್ಸಿಸ್ಟೆನ್ಸಿ GTಗೆ ಅಂತೂ ಪೈಸಾ ವಸೂಲು ಆಟಗಾರ ಅಂತಂದರೆ ಒಂದು ಲಾಸ್ಟ್ 2 ವರ್ಷದಿಂದ ಸಾಯಿ ಸುದರ್ಶನ್ ಏನು ಪರ್ಫಾರ್ಮೆನ್ಸ್ ಮಾರ. ಸೋ ಗುಡ್, ಭಾರಿ ಖುಷಿ ಆಯಿತು. 70+ ರನ್ನು 40 ಆಡ್ ಬಾಲ್ಸಲ್ಲಿ 70+ ರನ್ಸ್ ಹೊಡೆದದ್ದು, ಆ ಒಂದು ಹೋರಾಟ ಜಾರಿ ಇಟ್ಟದ್ದು. ಬಟ್ಲರ್ ಅವರು ಸಹ ಹೊಡಿತಾ ಹೋದರು. ಕೊನೆಗೆ ಹರ್ಷದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ ಸಂಗಕ್ಕರ ಥರ ಫ್ಲಿಕ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಡೀಪ್ ಸ್ಕ್ವೇರ್ ಲೆಗಲ್ಲಿ ಶಶಾಂಕ್ ಸಿಂಗ್ಗೆ ಕ್ಯಾಚ್ ಕೊಟ್ಟು ಇವರು ಔಟ್ ಆದರು, ಸಾಯಿ ಸುದರ್ಶನ್ ಅವರು. ಅದಾದಮೇಲೆ ಇನ್ನೊಬ್ಬ ದಾಂಡಿಗೆ ಬಂದ. ಅಂದರೆ ಇದು ಹೇಗೆ ಅಂತಂದರೆ, ಈಗ SRH ನಾನು ಒಂದು ಹೇಳ್ತಾನಲ್ಲ, 1 ವಿಕೆಟ್ ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ ಮಾರೆ, ಎಲ್ಲ ಹುಚ್ಚರೇ ಇರೋದು ಅಂತ. ಹಾಗೆ GTಯಲ್ಲಿ ಸಹ ಹಾಗೆ ಮಾರೆ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಿದ್ದಾರೆ ದಾಂಡಿಗರು. ರುದರ್ಫೋರ್ಡ್ ಅವರು ಬಂದರು. ರುದರ್ಫೋರ್ಡ್ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಚಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಟ್ 1 ಪಾಯಿಂಟ್ ಆಫ್ ಟೈಮ್ 14 ಓವರ್ ಮುಗಿದಾಗ 169 ರನ್ನಿಗೆ 2 ವಿಕೆಟ್ ಕಳೆದುಕೊಂಡಿದ್ದಂತಹ GT ತಂಡ ವಿನ್ ಆಗ್ತಾರೆ ಮಾರ್ರೆ. 169 170 ಅಂತ ಇಟ್ಕೊಳ್ಳುವ. ಇನ್ನು 6 ಓವರಲ್ಲಿ ಹೊಡೆದಾಗ್ತಾರೆ. ತಾಕತ್ತು ಉಂಟು ಇವ್ರಿಗೆ. 6 ಓವರ್ಗೆ 70 ಚಿಲ್ಲರೆ ಬೇಕು, ಖಂಡಿತ ಹೊಡಿತಾರೆ ಅಂತವೇ ಅಂದ್ಕೊಳ್ಳೋದಾಗಿತ್ತು. ಅಷ್ಟು ಅಬಿಲಿಟಿ ಇರುವಂಥ ತಂಡ ಆ ಒಂದು 3 ಓವರಲ್ಲಿ ಸ್ಲಿಪ್ ಆಯಿತು. ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದದ್ದು ಚಿತ್ರಾನ್ನ ಡಿಸಿಷನ್ನು ಪಂಜಾಬ್ ಕಿಂಗ್ಸ್ ಇದು. ಲಾಸ್ಟ್ ಮೂಮೆಂಟಿಗೆ ಅವರು ಪಂಜಾಬ್ ಕಿಂಗ್ಸಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು.
15ನೇ ಓವರ್, 16ನೇ ಓವರ್, 17ನೇ ಓವರ್ ರನ್ ಬಂದದ್ದು 5-8-5. ವೈಶಾಖ್ ವಿಜಯ್ ಕುಮಾರ್ ಅವ್ರದ್ದು 5, ಮಾರ್ಕೋ ಆ್ಯನ್ಸನ್ ಅವರದ್ದು ಓವರಲ್ಲಿ 8, ಮತ್ತೆ ಪುನಃ ವೈಶಾಖ್ ವಿಜಯ್ ಕುಮಾರ್ ಅವರ ಓವರಲ್ಲಿ 5 ರನ್. ಅಥವಾ ಆ 5 ರನ್ ಬಂದ ಓವರ್ ಅಂತೂ ಎಂತ ಮಾರ್ರೆ, ಕಂಟಿನ್ಯೂಸ್ 4 ವೈಡಿಗೆ ಅಪೀಲಿಗೆ ಹೋದದಲ್ಲ ಮಾರ್ರೆ. ಅಂದರೆ DRS, ಅಂಪೈರ್ ವೈಡ್ ಕೊಟ್ಟರೆ ಬೌಲರ್ ಹೋಗೋದು, ವೈಡ್ ಕೊಡೋದಿದ್ರೆ ಬ್ಯಾಟ್ಸ್ಮನ್ ಹೋಗೋದು, ಕಂಟಿನ್ಯೂಸ್ 4 ಬಾಲಿಗೆ ಹಾಗೆ ಆಗಿತ್ತು. ಥರ್ಡ್ ಅಂಪೈರಿಗೆ ಹೋದದ್ದು. ಅದು ತುಂಬ ಯಾವಾಗ ಓವರ್ ಮುಗೀತದೆ ಮಾರ್ರೆ ಅಂತಾಗಿತ್ತು. ಆ 3 ಓವರಲ್ಲಿ ರುದರ್ಫೋರ್ಡ್ ಅವರು ಒದ್ದಾಡಿ ಕೊನೆಗೆ ಪಂಜಾಬ್ ಕಿಂಗ್ಸ್ 11 ಓವರಿಂದ ಸೋಲು ಕಾಣಬೇಕಾಯಿತು. ಅಂದರೆ ಕೊನೆಗೆ ಗೊತ್ತಾಯಿತು, ಇದು ಇಲ್ಲಿ ಹೊಡೆತ ಬಿತ್ತು GTಗೆ. ಈ 3 ಓವರಲ್ಲಿ ಕೊನೆಯ ಹಂತದಲ್ಲಿ ಬರ್ತಾ ಇರುವಂಥ ಆ 3 ಓವರ್ಗಳಲ್ಲಿ ಸ್ಲೋ ಆದದ್ರಿಂದಾಗಿ ಅವರು ಕೊನೆಗೆ ಗೆಲುವು ಅವರಿಗೆ ಮರೀಚಿಕೆ ಆಗಿ ಹೋಯಿತು. 11 ರನ್ನಿಂದ ಸೋಲು ಕಾಣಬೇಕಾಯಿತು. ಬಟ್ ಗ್ರೇಟ್ ಎಫರ್ಟ್ ಅಲ್ಲಿಯ ತನಕ ಬಂದದಿದೆಯಲ್ಲ. ಲಾಸ್ಟಿಗೆ ಪಾಪ ತೆವಾಟಿ ಅವರು ಬಂದರು, ಅವ್ರು 2 ಬಾಲಿಗೆ 6 ರನ್ ಹೊಡೆದ್ರು. ಶಾರುಖ್ ಖಾನ್ ಅವರು 1 ಬಾಲಿಗೆ 6 ರನ್ ಹೊಡೆದ್ರು. ಬಟ್ ಆ ರುದರ್ಫೋರ್ಡ್ ಅಲ್ಲಿ ಒಂದು ಚೂರು ಒದ್ದಾಡಿದ್ರು ನೋಡಿ, ಅದು ಖಂಡಿತವಾಗಿ ಸಹ ಹೊಡೆತ ಬಿತ್ತು. ಬಟ್ಲರ್ ಅವರು ಕೂಡ ಹಾಗೆ. ಸಾಯಿ ಸುದರ್ಶನ್ ಅವರು ಔಟ್ ಆದಮೇಲೆ ಒಂಚೂರು ಪೇಸ್ ಡೌನ್ ಆಯ್ತು ಅವರಿದು. 33 ಬಾಲಿಗೆ 54 ರನ್ ಹೊಡೆದು ಔಟ್ ಆದ್ರಲ್ಲ. ಸೊ ಬಟ್ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಪಂಜಾಬ್ ಕಿಂಗ್ಸ್. ಈ ಸಲ ಏನೋ ಮಾಡ್ತಾರಪ್ಪ ಇವರು. ಆ್ಯಂಡ್ ಶಶಾಂಕ್ ಸಿಂಗ್ ಬೇರೆ ಒಂದು ಯಾವುದೋ ಪಾಡ್ಕಾಸ್ಟಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ 2 ಪ್ಲೇಸಲ್ಲಿ ಇರ್ತೇವೆ, ಇಲ್ಲ ಇದ್ರೆ ನನ್ನ ನೀವು ಟ್ರಾಲ್ ಮಾಡ್ಬೋದು ಅಂತ. ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳುವಾಗ ಏನು ಈ ತಂಡದಲ್ಲಿ ಒಂದು ಚಮತ್ಕಾರ ಉಂಟು, ತಾಕತ್ತು ಉಂಟು ಅಂತ ಅನಿಸೋದಂತೂ ಹೌದು. ಬೌಲಿಂಗ್ 2 ಟೀಮಲ್ಲಿ ಸಹ ಹೊಡೆಸ್ಕೊಂಡಿದ್ದಾರಪ್ಪ. ಬಟ್ ಸಿರಾಜ್ ಅಣ್ಣನ ರೇಂಜಿಗೆ ಹೇಸಿಗೆಯಾಗಿ ಹೊಡೆಸ್ಕೊಳ್ಳಿಲ್ಲ. 50 ರನ್ಗಿಂತ ಜಾಸ್ತಿ ಎಲ್ಲ ಬಿಟ್ಕೊಡ್ಲಿಲ್ಲ. ಮಾರ್ಕ್ ಆ್ಯನ್ಸನ್ ಅವರು ಸಹ ಬಿಟ್ಕೊಟ್ಟಿದ್ದಾರೆ 40 ಚಿಲ್ಲರೆಯಲ್ಲಿ. ಬಟ್ ನಮ್ಮ ಸಿರಾಜ್ ಅಣ್ಣ ಅರ್ಧ ಶತಕ ದಾಖಲಿಸಿದರು. GT ಪರವಾಗಿ ಬೌಲಿಂಗಲ್ಲಿ ಅರ್ಧ ಶತಕ ದಾಖಲಿಸಿದಂಥ ಆಟಗಾರ ನಮ್ಮ ಸಿರಾಜ್ ಅಣ್ಣ. ಸೊ ಅದೆಲ್ಲ ಮೈನ್ಯೂಟ್ ಡೀಟೇಲ್ಸ್. ಪಾಪ ಸಾಯಿ ಕಿಶೋರ್ ಅವರು 4 ಓವರಿಗೆ ಬರೀ 30 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು. ಬಟ್ ಅವರ ಆ ಒಂದು ಏನು ಹೋರಾಟ ಅದು ಏಕಾಂಗಿ ಹೋರಾಟ ಆಯಿತು. ಇನ್ನೊಂದು ಕಡೆ ಯಾವ ಕಡೆಯಿಂದ ಸಹ ಸಪೋರ್ಟ್ ಇರಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಪಂಜಾಬ್ ಕಿಂಗ್ಸಲ್ಲಿ ಇವರೆಲ್ಲ ಹೊಡಿಸ್ಕೊಂಡಿದ್ದಾರೆ. ಯಾರು ಚಹಲ್ ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಬಟ್ ಆಲ್ಮೋಸ್ಟ್ ಈಕ್ವಲ್ ಶೇರ್ ಅಂತ ಹೇಳ್ತಾರಲ್ಲ, ಆ ಥರ ಹೊಡಿಸ್ಕೊಳ್ತಾ ಹೋದರು. ಫಸ್ಟ್ 2 ಓವರಲ್ಲಿ ಭಾರಿ ಚೆಂದ ಹಾಕಿದಂತಹ ವೈಶಾಖ್ ವಿಜಯ್ ಕುಮಾರ್ ಅವರು 3ನೇ ಓವರಲ್ಲಿ ಸರಿ ಹೊಡಿಸ್ಕೊಂಡಿದ್ದಾರೆ. ಸೊ ಬಟ್ ಅದೇ ಆ 3 ಓವರ್ ಕಂಟ್ರೋಲ್ ಆಗಿದ್ದಕ್ಕೆ ತುಂಬ ಕಷ್ಟ ಆಯಿತು GTಗೆ ಅಟ್ ದ ಎಂಡ್. ನಿಮ್ಗೇನು ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೂಪರ್. ಈಗ ಈ ಮೊಬೈಲ್ ಇಂಟರ್ನೆಟ್ ಇಟ್ಕೊಂಡು ನಾನು ಅಪ್ಲೋಡ್ ಮಾಡಿದರೆ ಅದು ಎಷ್ಟು ಗಂಟೆ ಅಪ್ಲೋಡ್ ಆಗ್ತದೆ ಅಂತ ಗೊತ್ತಿಲ್ಲ. ನೋಡುವ, ನಿಮ್ಮ ಖುಷಿ ನನ್ನ ಖುಷಿ. ಸರಿಯಾಗಲು ಬರುವ. ನಮಸ್ಕಾರ.